ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಂದು ಪೋರ್ಟರಲ್ಲಿ ಜಾಯಿನ್ ಆಗೋದು ಹೇಗೆ, ಪೋರ್ಟರಲ್ಲಿ ಜಾಯಿನ್ ಆಗಬೇಕು ಅಂದರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಇರಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ನನಗೆ ತುಂಬ ಜನ ಮೆಸೇಜ್ ಕೂಡ ಮಾಡಿದರು, ಕಮೆಂಟ್ ಕೂಡ ಮಾಡಿದರು, ಪೋರ್ಟರಲ್ಲಿ ಜಾಯಿನ್ ಆಗೋದು ಹೇಗೆ, ಇದರಲ್ಲಿ ವರ್ಕ್ ಯಾವ ಥರ ಇರುತ್ತೆ ಅನ್ನೋದನ್ನ ಕೇಳಿದರು. ನಾನು ತುಂಬ ವೀಡಿಯೋಸ್ ಕೂಡ ಮಾಡಿದ್ದೀನಿ, ಟೈಮ್ ಅಥವಾ ಪಾರ್ಟ್ ಟೈಮ್ ಅದರಲ್ಲಿ ಯಾವ ಥರ ಜಾಬ್ ಮಾಡೋದು, ಯಾವ ಥರ ಆರ್ಡ್ರುಗಳು ಬರುತ್ತೆ ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ. ಮೊದಲಿಗೆ ಇದರಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ನಿಮ್ಮ ಹತ್ರ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಇರಬೇಕು. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡಲ್ಲಿ ಒಂದೇ ಹೆಸರು ಇರಬೇಕು, ಅದು ಲಿಂಕ್ ಆಗಿರಬೇಕು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ಗೆ. ಇದು RBI ರೂಲ್ಸ್ ಕೂಡ ಇದೆ. ನೀವು ಲಿಂಕ್ ಕೂಡ ಇವಾಗ ಆಗಿರುತ್ತೆ, ಎಲ್ಲ ಆಲ್ಮೋಸ್ಟ್ ಆಲ್ ಆಗಿರುತ್ತೆ. ಆಮೇಲೆ ನಿಮ್ಮ ಹತ್ರ DL ಇರಬೇಕು. DLಲ್ಲೂ ಮತ್ತು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡಲ್ಲಿ ಏನು ಹೆಸರಿದೆ ಅದೇ ಕೂಡ ಇರಬೇಕು. ಅದು ಕರೆಕ್ಟಾಗಿರ್ಬೇಕು, ನೋಡ್ಕೊಳ್ಳಿ. ಇಲ್ಲಾಂದರೆ ಚೇಂಜಸ್ ಮಾಡ್ಕೋಬೋದು ಇವಾಗ ಈಸಿಯಾಗಿ. DL ಅಪ್ಲೈ ಮಾಡಬೇಕಾದ್ರೇ ನಿಮ್ಮ ಆಧಾರ್ ಕಾರ್ಡು ಏನಿದೆ ಅದನ್ನೇ ತಗೊಂಡೇ ನಿಮಗೆ ಅಪ್ಲೈ ಮಾಡಿಸ್ಕೊಳ್ಳೋದು. ಆಮೇಲೆ ಗಾಡಿದು RC ಬುಕ್ ಇರಬೇಕು. RC ಏನಂದರೆ ಅದು ವ್ಯಾಲಿಡ್ ಇರಬೇಕು. ಕೆಲವೊಂದು FC ಆಗಿರಲ್ಲ, ರಿನ್ಯೂವಲ್ ಆಗಿರಲ್ಲ, ಆ ಥರ ಪ್ರಾಬ್ಲಮ್ ಎಲ್ಲ ಇರುತ್ತೆ. ಅದೆಲ್ಲ ಮಾಡಿಸ್ಕೊಂಡು ನೀವು ಗಾಡಿ ಲಿಂಕ್ ಮಾಡ್ಬೋದು. ಇವಾಗ ಇನ್ಸೂರೆನ್ಸು ಮ್ಯಾಂಡೇಟರಿ ಆಗಿರುತ್ತೆ. ನಿಮ್ಮ ಗಾಡಿದು ಇನ್ಸೂರೆನ್ಸ್ ಎಕ್ಸ್ಪೈರಿ ಆಗಿರಬಾರ್ದು, ಅದನ್ನು ಕೂಡ ಚೆಕ್ ಮಾಡ್ಕೊಂಡಿರಬೇಕು. ಫಸ್ಟು ನಿಮ್ಮ ಏನು ಮಾಡಬೇಕು ಅಂದರೆ ಪ್ಲೇಸ್ಟೋರಲ್ಲಿ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನಿಮಗೆ ಆ್ಯಪ್ ಬರುತ್ತೆ, ಪೋರ್ಟರ್ ಪಾರ್ಟ್ನರ್ ಅಂತ ಒಂದು ಆ್ಯಪ್ ಬರುತ್ತೆ. ಅದನ್ನು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ನಿಮಗೆ ಫೋನ್ ನಂಬರ್ ಕೇಳುತ್ತೆ. ಫೋನ್ ನಂಬರ್ಗೆ ಒಂದು OTP ಕೂಡ ಬರುತ್ತೆ. OTP ಎಂಟ್ರಿ ಮಾಡಾದಮೇಲೆ ನಿಮಗೆ ನಿಮ್ಮ ಹೆಸರು ಕೇಳುತ್ತೆ. ಫಸ್ಟು ಇಲ್ಲಿ ಸೈಡಲ್ಲಿ ಕೂಡ ಹಾಕಿರ್ತೀನಿ. ಆ ಹೆಸರು ಹಾಕೋದ್ಮೇಲೆ ಅದ್ರ ಕೆಳಗೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಅದರಲ್ಲಿ ಏನು ಹೆಸರಿದೆ ಅದನ್ನು ನೋಡ್ಕೊಳ್ಳಿ. ಅದೇ ಹೆಸರನ್ನ ಮೇಲ್ಗಡೆ ಕರೆಕ್ಟಾಗಿ ಹಾಕಿ ಇನ್ಸೆಲ್. ಇವಾಗ ನನ್ನ ಹೆಸರು ರಘು ಅಂತ ಇದೆ, ರಘು DB ಅಂತ ನನ್ನ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡಲ್ಲಿದೆ. ಅದೇ ಹೆಸರು ಹಾಕಿದ್ರು ಕೂಡ ವೆರಿಫೈ ಆಗುತ್ತೆ. ಪ್ರೊಸೆಸ್ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಂತ ಹೇಳೋದಾದರೆ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ನೆಕ್ಸ್ಟ್ ಪ್ರೊಸೀಜರಲ್ಲಿ ಬಂದು ನಿಮಗೆ DL ಕೇಳುತ್ತೆ ಮತ್ತು ಗಾಡಿ RC ಬುಕ್ ಕೇಳುತ್ತೆ. ನಿಮ್ಮದು ಯಾವುದು ಫಸ್ಟು, ನಿಮ್ಮದು ಗಾಡಿ ಯಾವುದು ಅಂತ ಕೇಳುತ್ತೆ. 3 ವೀಲರಾ ಮತ್ತು ಟಾಟಾ ಎಸ್ಸಾ, 401 2 ವೀಲರಾ ಅಂತ ಕೇಳುತ್ತೆ. ನಿಮಗೆ ಯಾವ ಗಾಡಿ ಇದೆ ಅದನ್ನು, ಯಾಕಂದರೆ 2 ವೀಲರ್ ಇದ್ದರೆ 2 ವೀಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. 2 ವೀಲರ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮ್ಮದು ಗಾಡಿ RC ಬುಕ್ ಕೇಳುತ್ತೆ. RC ಬುಕ್ಕು 2 ಸೈಡೂ ಅಪ್ಲೋಡ್ ಮಾಡಬೇಕು, ಮತ್ತು RC ನಂಬರ್ ಕೂಡ ಇರುತ್ತೆ, ಅದೇ ಆಟೋಮೆಟಿಕ್ ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ. ಮತ್ತು ನಿಮ್ಮ DL ಕೇಳುತ್ತೆ. DL ಆಟೋಮೆಟಿಕ್ 2 ಸೈಡ್ ಅಪ್ಲೋಡ್ ಮಾಡಿದ್ರೆ ಅದು ಸ್ಕ್ಯಾನ್ ಮಾಡಿಕೊಂಡು ಪ್ರೊಸೆಸಿಂಗ್ ತಗೊಳುತ್ತೆ. ಪ್ರೊಸೆಸಿಂಗ್ ತಗೊಂಡ ತಕ್ಷಣ ನಿಮಗೆ ಏನು ಬರುತ್ತೆ, ಟ್ರೈನಿಂಗ್ ವೀಡಿಯೋಗಳು ಬರುತ್ತೆ, ಒಂದು 4-5 ಟ್ರೈನಿಂಗ್ ವೀಡಿಯೋ ಬರುತ್ತೆ. ಅದನ್ನ ಫುಲ್ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಏನೇನು ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ. ಅದಾದಮೇಲೆ ನಿಮಗೆ ಟ್ರೈನಿಂಗ್ ವೀಡಿಯೋ ಎಲ್ಲ ಮುಗಿಯೋಕ್ಕೆ ಮುಂಚೆನೇ ಒಂದು ಪೇಮೆಂಟ್ ಆಪ್ಷನ್ ಕೂಡ ಬರುತ್ತೆ. ಅಂದರೆ ನೀವು ರಿಜಿಸ್ಟರ್ ಆದ ತಕ್ಷಣ 699, 799, 999 ಆ ಥರ ಕೆಲವೊಬ್ರಿಗೆ ಒಂದೊಂದು ಥರ ಒಂದೊಂದು ಟೈಮಲ್ಲಿ ಇರುತ್ತೆ. ಇವಾಗ ಆಫರ್ ಏನಿದೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಒಂದೊಂದು ಸಲ 699 ತಗೊಳುತ್ತೆ, ಒಂದೊಂದು ಸಲ 799 ತಗೊಳುತ್ತೆ. ಆದರೆ 4 ವೀಲರು 2 ವೀಲರು ಕಂಪೇರ್ ಮಾಡಿದ್ರೆ 4 ವೀಲರ್ಗೂ ಜಾಸ್ತಿ ಇರುತ್ತೆ ಈ ಥರ ಜಾಯ್ನಿಂಗ್ ಫೀಸು. ಜಾಯ್ನಿಂಗ್ ಫೀಸ್ ಏನಿರುತ್ತೆ ಅದನ್ನು ಪೇ ಮಾಡಾದಮೇಲೆ ನಿಮಗೆ 1-2 ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಪ್ರೊಸೆಸಿಂಗ್ ತಗೊಳುತ್ತೆ. ಅದು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಆದಮೇಲೆ ನಿಮಗೆ ಆಕ್ಟಿವೇಟ್ ಆಗುತ್ತೆ ID. ಆಕ್ಟಿವೇಟ್ ಆದಮೇಲೆ ನೀವು ಆ ವಿಡಿಯೋದಲ್ಲಿ ಏನೇನು ಟ್ರೈನಿಂಗಲ್ಲಿ ಕೊಟ್ಟಿರ್ತಾರೆ ಆ ಥರ ನೀವು ಆರ್ಡ್ರುಗಳನ್ನ ಮಾಡ್ಬೋದು. ಕೆಲವೊಬ್ರದ್ದು ರಿಜೆಕ್ಟ್ ಮಾಡ್ತಾಯಿದ್ದಾರೆ ಅಂದರೆ ನಿಮ್ಮ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ ಅಂತ. ಅದಕ್ಕೂ ಕೂಡ ನಿಮಗೆ ಆ ಒಂದು ಆಪ್ಷನ್ ಇದೆ. ಕಸ್ಟಮರ್ದು ಕೇರ್ದು ನಂಬರ್ ಕೂಡ ಸಿಗುತ್ತೆ ಅದರಲ್ಲಿ, ಆ್ಯಪಲ್ಲಿ. ಅಲ್ಲೋಗಿ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೋಬೋದು. ಕೆಲವೊಂದು ಸಲ ನಿಮ್ಮದು ಮೇಲ್ ID ಕೊಡ್ತಾರೆ ಕಸ್ಟಮರ್ ಕೇರಿಂದ. ಆ ಮೇಲ್ IDಗೆ ನಿಮ್ಮ ಡಾಕ್ಯುಮೆಂಟ್ಸ್ನ ಮತ್ತೊಂದು ಸಲ ಕಳಿಸಿ ವೆರಿಫೈ ಮಾಡಿಸ್ಕೋಬೋದು. ಮತ್ತು ಕೆಲವೊಬ್ಬರು ಕೇಳ್ತಾಯಿದ್ರು ಕಮೆಂಟ್ ಕೂಡ ಇಲ್ಲಿ ಹಾಕಿರ್ತೀನಿ. ಇದರಲ್ಲಿ ಬ್ರೋ ನಾನು ಯಾವಾಗ ಬೇಕಂದ್ರೆ ಅವಾಗ ಆನ್ ಮಾಡಿಕೊಂಡು ಅರ್ನಿಂಗ್ಸ್ ಮಾಡ್ಬೋದಾ, ಮತ್ತು ಒಂದು ವೀಕೆಲ್ಲ ಆಫ್ ಮಾಡ್ಬೋದಾ, ಒಂದು ತಿಂಗಳೆಲ್ಲ ಆಫ್ ಮಾಡಿಬಿಟ್ಟು ಅರ್ನಿಂಗ್ಸ್ ಮಾಡ್ಬೋದಾ, ಏನು IDಗಳು ಬ್ಲ್ಯಾಕ್ ಆಗಲ್ವಾ ಅಂತ ಇದ್ದೀನಿ. 1 ಇಯರ್ ಫುಲ್ಲು ನಾನು ಏನು ವರ್ಕ್ ಮಾಡಿಲ್ಲ ಅಂದರೂ ID ಏನು ಬ್ಲ್ಯಾಕ್ ಮಾಡಿಲ್ಲ. ಇವಾಗಲೂ ಆಕ್ಟಿವೇಟ್ ಇದೆ ID. ಇವಾಗ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡುತ್ತವಿಂದ ಇವಾಗ ಆನ್ ಮಾಡ್ತಾಯಿರ್ತೀನಿ. ತಿಂಗಳಿಗೊಂದು ಸಲ ಇಲ್ಲ 1-2 ತಿಂಗಳಿಗೊಂದು ಸಲ ಆನ್ ಮಾಡ್ತಾಯಿರ್ತೀನಿ. ಆರ್ಡ್ರುಗಳು ಆರಾಮಾಗಿ ಬರ್ತಾ ಇರುತ್ತೆ. ಇವಾಗ ಸ್ವಲ್ಪ ಆರ್ಡ್ರ್ ಕಮ್ಮಿ ಆಗಿದೆ. ಕಮಿಷನ್ ಅಂತ ಹೇಳೋದಾದರೆ ಇವಾಗ 20%ಇಂದ 8%ಗೆ ಬಂದಿದ್ದಾರೆ. ಅದಕ್ಕೆ ಆರ್ಡ್ರು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾಯಿದ್ದೀರ, ನೋಡಿದೆ ನಾನು. ಆರ್ಡ್ರು ಕಮ್ಮಿ ಆಗೋ ಕಾರಣ ಕೂಡ ಒಂದು ವೀಡಿಯೋದಲ್ಲಿ ತಿಳಿಸಿದ್ದೀನಿ ನಿಮಗೆ. ಆ ವಿಡಿಯೋ ಫುಲ್ಲಾಗಿ ನೋಡಿ ಗೊತ್ತಾಗುತ್ತೆ ಪೋರ್ಟರ್ ಅವರು ಯಾವ ಥರ ಕಮಿಷನ್ನ ಇದು ಮಾಡಿದ್ದಾರೆ, ಯಾಕೆ ಆರ್ಡ್ರು ಬರ್ತಾಯಿಲ್ಲ ಅನ್ನೋದನ್ನ ಕಂಪ್ಲೀಟಾಗಿ ನಾನು ತೋರಿಸಿದ್ದೀನಿ ವಿಡಿಯೋದಲ್ಲಿ.
ಮತ್ತು ಪೋರ್ಟರಲ್ಲಿ ಅರ್ನಿಂಗ್ಸ್ ಯಾವ ಥರ ಕೊಡ್ತಾನೆ ಅನ್ನೋದಾದರೆ ಅದಕ್ಕೆ ಬಗ್ಗೆ ತುಂಬ ವೀಡಿಯೋಸ್ ಕೂಡ ಮಾಡಿದ್ದೀನಿ. ಒಂದು ಸಿಂಪಲಾಗಿ ಹೇಳಬೇಕು ಅಂದರೆ, ಇವಾಗ ಒಂದು 100 ರೂಪೀಸ್ ಆರ್ಡ್ರ್ ಕೊಡ್ತಾನೆ ಅಂದರೆ ನಿಮಗೆ ಟೂ ವೀಲರಲ್ಲಿ, ಈಗಿನ ಹೇಳ್ತಾ ಇರೋದು ನಾನು. ಮೊದಲದು ಬಂದು 20 ರೂಪೀಸ್ ಕಮಿಷನ್ ತೊಗೊಳ್ತಿದ್ರು 100 ರೂಪೀಸ್ಗೆ, ಇವಾಗ ಬಂದು 8 ರೂಪೀಸ್ ತೊಗೊಳ್ತಾ ಇದ್ದಾರೆ 100 ರೂಪೀಸ್ಗೆ. ಈ ಥರ ಅರ್ನಿಂಗ್ಸ್ ಇರುತ್ತೆ ನಿಮಗೆ. ಕಿಲೋಮೀಟ್ರಿಗೆ 12ರಿಂದ 13 ರೂಪಾಯಿವರೆಗೂ ಕೊಡ್ತಾಯಿದ್ದಾನೆ ಟೂ ವೀಲರ್ಗೆ. 4 ವೀಲರು ಅದಕ್ಕೆಲ್ಲ ಬೇರೆ ಬೇರೆ ಥರ ಇರುತ್ತೆ, ಆ ಗಾಡಿಗೆ ತಕ್ಕನಂಗೆ ಕೊಡ್ತಾಯಿದ್ದಾನೆ. ಒಂದೇ ಥರ ಇರೋಲ್ಲ ಅರ್ನಿಂಗ್ಸು. ಇವತ್ತಿದ್ದಂಗೆ ನಾಳೆ ಇರೋಲ್ಲ, ನಾಳೆ ಇದ್ದಂಗೆ ಇವತ್ತಿರಲ್ಲ. 15 ಕಿಲೋಮೀಟ್ರಿಗೆ ಎಕ್ಸಾಂಪಲ್ ಕೊಡಬೇಕು ಅಂದರೆ ನಮ್ಮ ಟೂ ವೀಲರ್ಗಳಿಗೆ 200 ರೂಪೀಸ್ ಒಂದು ಸಲ ಕೊಡ್ತಾನೆ, ಒಂದು ಸಲ 170 ಕೊಡ್ತಾನೆ, 180 ಕೊಡ್ತಾರೆ. ಆ ಥರ ವೇರಿಯೇಷನ್ ಆಗ್ತಿರುತ್ತೆ ಪೀಕ್ ಅವರ್ಸ್ ಲೆಕ್ಕ. ಇವಾಗ ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆಗೆ ಒಂಥರ, 8 ಗಂಟೆಯಿಂದ 9 ಗಂಟೆಗೆ ಒಂಥರ, ಆ ಥರ ಟ್ರಾಫಿಕ್ ಹೆಂಗಿರುತ್ತೆ ಬೆಂಗಳೂರಲ್ಲಿ ಆ ಥರ ಕೊಡ್ತಾ ಇರ್ತಾರೆ. ಎಲ್ಲ ಗಾಡಿಗೂ ಅದೇ ಥರನೇ ವೇರಿಯೇಷನ್ ಆಗ್ತಾ ಇರುತ್ತೆ. ಇವಾಗ ನಾನೊಂದು ಆಟೋ ಬುಕ್ ಮಾಡ್ತೀನಿ ಅಂದ್ಕೊಳ್ಳಿ, ಲಗೇಜ್ ಆಟೋ, 15 ಕಿಲೋಮೀಟ್ರಿಗೆ ಎಕ್ಸಾಂಪಲ್ ಹೇಳಬೇಕು ಅಂದರೆ 700 ರೂಪಾಯಿ ತಗೊಳ್ತಾರೆ. ಟಾಟಾ ಎಸಲ್ಲಿ 800 ರೂಪಾಯಿ ತಗೊಳ್ತಾರೆ. ಬೇರೆಗೆಲ್ಲ ಟೈಮಲ್ಲಿ 600 ತಗೊಳ್ತಾರೆ. 100 ರೂಪಾಯಿ 50 ರೂಪಾಯಿ ಆ ಥರ ವೇರಿಯೇಷನ್ ಆಗ್ತಿರುತ್ತೆ. ಕರೆಕ್ಟಾಗಿ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಪೋರ್ಟರ್ ಅವ್ರದ್ದು. ಅವ್ರು ಫಿಕ್ಸ್ ಮಾಡಿರ್ತಾರೆ ಒಂದು 15 ರೂಪಾಯಿ 20 ರೂಪಾಯಿ ಆ ಥರ ಎಲ್ಲ, 24 ರೂಪಾಯಿ ಎಲ್ಲ ಕಿಲೋಮೀಟ್ರಿಗೆ ಇಷ್ಟು ಅಂತ, ಟೂ ವೀಲರು 4 ವೀಲರ್ ಅದಕ್ಕೆಲ್ಲ. ಆದರೆ ಅವರು ವೇರಿಯೇಷನ್ ಮಾಡ್ತಾ ಇರ್ತಾರೆ ಅವಾಗವಾಗ. ಆದರೆ ಟೂ ವೀಲರ್ಗೆ 8% ಇವಾಗ ಕಮಿಷನ್ ತಗೊಳ್ತಾ ಇದ್ದಾರೆ. 4 ವೀಲರು ಮತ್ತು ಆಟೋಗಳಿಗೂ ಅವಕ್ಕೆಲ್ಲ 20% ಕಮಿಷನ್ ತಗೊಳ್ತಾ ಇದ್ದಾರೆ. ಇವಾಗ ಜಾಯ್ನ್ ಆಗೋರಿಗೆ ಒಂದು ಕಿವಿ ಮಾತು, ಈಗಿನ ಪರಿಸ್ಥಿತಿಲಿ ಯಾರೂ ಜಾಯ್ನ್ ಆಗೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಪೋರ್ಟರಲ್ಲಿ ತುಂಬ ಜನ ಆಲ್ರೆಡಿ ಜಾಯ್ನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಏನಂದರೆ 8% ಕಮಿಷನ್ ಇದೆಯಲ್ಲ, ಅದಕ್ಕೆ ಜಾಯ್ನ್ ಆಗಿದ್ದಾರಲ್ಲ, ಅವ್ರಿಗೆ ಆರ್ಡ್ರುಗಳು ಕಮ್ಮಿ ಬರ್ತಾಯಿದೆ. ಇವಾಗ ನೀವು ಜಾಯ್ನ್ ಆಯಿತು ಅಂದರೆ ಏನಾಗುತ್ತೆ, ಆರ್ಡ್ರುಗಳು ಇದ್ದಿದ್ದು ಕಮ್ಮಿ ಆಗೋಗುತ್ತೆ. ಆವಾಗ ಆರ್ಡ್ರು ಬರ್ತಾಯಿಲ್ಲ ಅಂತ ನೀವೇ ಬೇಜಾರು ಮಾಡ್ಕೊಳ್ತೀರಾ. ನಾನು ಹೇಳ್ದೆ ರಿಜಿಸ್ಟ್ರು ಮಾಡಿಕೊಂಡೆ ಅಂತ ಹೇಳ್ತೀರಾ. ಆವಾಗ ಆರ್ಡ್ರು ಬರ್ತೇ ಇಲ್ಲ. ಆವಾಗ ನನ್ನೇ ಕಾಮೆಂಟಲ್ಲಿ ಬಂದು ಹಾಕ್ತೀರಾ, ಆರ್ಡ್ರು ಬರ್ತಾಯಿಲ್ಲ ಬ್ರೋ, ನಿಮ್ಗೆ ಹೇಳಿದ ಮಾತು ಕೇಳಿ ನಾನು ರಿಜಿಸ್ಟ್ರ್ ಮಾಡಿಕೊಂಡೆ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಈಗಿನ ಪರಿಸ್ಥಿತಿಲಿ ಯಾರು ರಿಜಿಸ್ಟ್ರ್ ಆಗಬೇಕು, ವರ್ಕ್ ಮಾಡಬೇಕು, ಡೆಲಿವರಿ ಜಾಬ್ ಅಂತ ಇದ್ದೀರಾ, ಅವರು ಸದ್ಯಕ್ಕೆ ಪೋರ್ಟರ್ ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟ್ರ್ ಆಗಬೇಡಿ. ಬೇಕಾದರೆ ಐಡಿನ ಕ್ರಿಯೇಟ್ ಮಾಡಿಕೊಂಡು ಇಟ್ಕೊಂಡಿರಿ. ನಿಮ್ಮ ಫ್ಯೂಚರಲ್ಲಿ ಯಾವಾಗಾದರೂ ಕಮಿಟ್ಮೆಂಟ್ ಇತ್ತು ಮಾಡಬೇಕು ಅಂದಂಗೆ ಮಾಡಿ. ಇದೇ ಪರ್ಮನೆಂಟ್ ಜಾಬ್ ಅಲ್ಲ. ಎರಡು ಥರನೂ ಯಾಕೆ ಹೇಳ್ತಿದ್ದೀನಿ ಅಂದರೆ, ಅರ್ಥ ಮಾಡ್ಕೊಳ್ಳಿ. ಆರ್ಡ್ರು ಬರ್ತಾ ಇಲ್ಲ ಅಂದಮೇಲೆ ನನ್ನ ಮೇಲೆ ಬೇಜಾರು ಮಾಡ್ಕೊಳ್ತೀರಾ. ಆರ್ಡ್ರು ಬರ್ತಾಯಿಲ್ಲ ಬ್ರೋ, ನೀವು ಹೇಳಿದ್ರಿ ಅಂತ ರಿಜಿಸ್ಟ್ರ್ ಮಾಡಿಕೊಂಡು ಲಾಗಿನ್ ಆಗಿದ್ದೀನಿ. ಇಲ್ಲ ಒಂದು ಬೇರೆ ಊರಿಂದ ಬಂದು ಆರ್ಡ್ರ್ ಮಾಡಬೇಕು ಅಂತ ಬಂದು ಇಲ್ಲಿ PG ಮಾಡಿಕೊಂಡು ರೂಮ್ ಮಾಡ್ಕೊಂಡಿದ್ದೀನಿ, ಆದರೆ ಆರ್ಡ್ರು ಬರ್ತಾಯಿಲ್ಲ ಅಂತ. ಈ ಕೆಲಸ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಪರ್ಮನೆಂಟ್ ಜಾಬ್ ಅಲ್ಲ ಇದು. ಯಾಕಂದರೆ ತುಂಬ ಜನ ಈ ಬೆಂಗಳೂರಲ್ಲಿ ಈ ಕೆಲಸ ಮಾಡಬೇಕು ಅಂತ ನಂಬ್ಕೊಂಡು ಬಂದು ID ಮಾಡಿಸ್ಕೊಂಡು ಗಾಡಿ ತಗೊಂಡು ಅದಕ್ಕೆ EMI ಹಾಕ್ಸ್ಕೊಂಡು ತುಂಬ ಜನ ಬಂದು ಮಾಡ್ತಾಯಿದ್ದೀರಾ. ತುಂಬ ಜನ ಸ್ವಿಗ್ಗಿ ಝೊಮ್ಯಾಟೊ ಅದಕ್ಕೆಲ್ಲ ಬಂದು ಜಾಯ್ನಾಗಿ ಮಾಡ್ತಾಯಿದ್ದೀರಾ. ಅವ್ರನ್ನ ನೋಡಿ ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂತ. ಒಂದಿನ ಏನಾದ್ರು ಆರ್ಡ್ರ್ ಮಾಡಿಲ್ಲ ಅಂದರೆ, ಅವತ್ತಿನ ಅವರು ಅರ್ನಿಂಗ್ಸ್ ಏನು ಮಾಡಿಲ್ಲ ಅಂದರೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. PG ರೆಂಟ್ ಕಟ್ಟೋದಾಗಲಿ, ಊಟ ತಿಂಡಿಗಾಗಲಿ, ಅದಕ್ಕೆಲ್ಲ ತುಂಬ ಕಷ್ಟ ಆಗೋಗುತ್ತೆ. ಅದಕ್ಕೆ ನಾನು ಬೆಸ್ಟ್ ಆಪ್ಷನ್ ಕೊಡೋದಾದರೆ ಸ್ಕಿಲ್ ಬಗ್ಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಇವಾಗ ಒಳ್ಳೆ ಕೆಲಸಗಳು ಸಿಗುತ್ತೆ ಬೆಂಗಳೂರಲ್ಲಿ ಸ್ಕಿಲ್ ಬಗ್ಗೆ. ಅಂದರೆ ಒಳ್ಳೆ ಕೆಲಸ ಇವಾಗ ಮೊಬೈಲ್ ಸರ್ವಿಸ್ ಮಾಡೋದಾಗಲಿ, ಮತ್ತು ನೀವು ಅಕೌಂಟ್ಸ್ ಏನಾದ್ರು ಓದಿದರೆ ಅಕೌಂಟೆಂಟಾಗಿ ವರ್ಕ್ ಮಾಡೋಕ್ಕೆ ಏನಾದರೂ ಟ್ರೈ ಮಾಡಿ. ಅದ್ರ ಬಗ್ಗೆ ಒಂದು ಟ್ಯಾಲಿ ಕಲಿಯೋದಾಗಲಿ, ಸ್ನ್ಯಾಪ್ ಕಲಿಯೋದಾಗಲಿ, ಈ ಥರ ಎಲ್ಲ ಸ್ಕಿಲ್ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ. ಆವಾಗ ನಿಮಗೆ ಒಳ್ಳೆ ಕೆಲಸ ಕೂಡ ಸಿಗುತ್ತೆ. ಡೆಲಿವರಿ ಜಾಬ್ ಪರ್ಮನೆಂಟ್ ಅಲ್ಲ, ಹೇಳ್ತಾ ಇದ್ದೀನಲ್ಲ. ನಾನು ಇವಾಗ ಬೇರೆ ಕಂಪ್ನಿಲೆಲ್ಲ ವರ್ಕ್ ಮಾಡಿಕೊಂಡೆ ಈ ಕೆಲಸ ಪಾರ್ಟ್ ಟೈಮಲ್ಲಿ ಮಾಡ್ತಾ ಇರೋದು ಅಷ್ಟೇ, ಫುಲ್ ಟೈಮಲ್ಲಿ ಏನೂ ಮಾಡ್ತಾಯಿಲ್ಲ. ಅದೇನೇ ಫುಲ್ ಟೈಮಲ್ಲಿ ಏನು ನಾನು ವರ್ಕ್ ಮಾಡ್ತಾಯಿಲ್ಲ. ಫುಲ್ ಟೈಮಲ್ಲಿ ವರ್ಕ್ ಮಾಡಬೇಕು ಅಂದರೆ ಈ ಜಾಬು ಒಳ್ಳೆಯದಲ್ಲ, ಎಲ್ಲರಿಗೂ ಹೇಳ್ತೀನಿ. ನಾನು ಪಾರ್ಟ್ ಟೈಮಲ್ಲಿ ವರ್ಕ್ ಮಾಡಿಕೊಂಡು ಇವಾಗ ಒಂದೊಂದು 500 200 ಒಂದು ದಿನಕ್ಕೆ ಒಂದೊಂದು ಥರ ಆಗುತ್ತೆ. ಅದು ಫುಲ್ ಟೈಮಲ್ಲಿ ಮಾಡಿದ್ರೆ 1000 ರೂಪೀಸ್ ಅರ್ನಿಂಗ್ಸ್ ಮಾಡ್ಬೋದು. ವಿಡಿಯೋದಲ್ಲಿ ಕೂಡ ಎಲ್ಲರೂ ತೋರಿಸಿದ್ದಾರೆ. 1000 ರೂಪೀಸ್ ಅರ್ನಿಂಗ್ಸ್ ಮಾಡ್ಬೋದು ಅನ್ನೋ ಆಸೆಗೋಸ್ಕರ ನಿಮ್ಮ ಎಜುಕೇಷನ್ನ ಅರ್ಧಕ್ಕೆ ಡ್ರಾಪ್ ಮಾಡಿ ಒಂದು ಟೂ ವೀಲರ್ನ EMIಗೆ ತೊಗೊಂಡು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. EMI ತಗೊಂಡು ಮಾಡೋದು ದೊಡ್ಡದಲ್ಲ. ಅದನ್ನು 1 ತಿಂಗಳು 2 ತಿಂಗಳು ಏನೋ ತೀರಿಸ್ತೀರಾ. ಆಮೇಲೆ ಏನಾದರೂ ಒಂದು ಸ್ವಲ್ಪ ಹುಷಾರು ತಪ್ಪಿತು ಏನಾದರೂ ಆಯಿತು ಅಂತ ಅಂದರೆ ಅವಾಗ ಹೆಂಗೆ ಕಟ್ಟೋಕ್ಕಾಗುತ್ತೆ? ಈ ಕಡೆ ನಿಮ್ಮ ಸಿಬಿಲ್ ಸ್ಕೋರು ಕಮ್ಮಿ ಆಗುತ್ತೆ, ಈ ಕಡೆ EMI ಕಟ್ಟೋಕ್ಕಾಗಲ್ಲ, ಗಾಡಿನೂ ಸೀಸ್ ಮಾಡ್ತಾರೆ, ಆ ಥರ ಎಲ್ಲ ಆಗುತ್ತೆ. ಅದಕ್ಕೆ ಏನು ಹೇಳ್ತಾಯಿದ್ದೀನಿ ಅಂತ ಹೇಳೋದಾದರೆ, ನೀವು ಸ್ಕಿಲ್ ಇರೋ ಕೆಲಸಗಳು ಎಲ್ಲ ಡೆಲಿವರಿ ಕೆಲಸನೇ ಮಾಡಬೇಕು ಅಂತ ಏನಿಲ್ಲ. ಸ್ಕಿಲ್ ಇರೋವಂಥ ಕೆಲಸಗಳನ್ನ ಸ್ಕಿಲ್ ಬಗ್ಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಅಂದರೆ ಯಾರು ಕೊಡ್ತಾರೆ ಬ್ರೋ ಸ್ಕಿಲ್ ಬಗ್ಗೆ ಕೆಲಸ ಹೆಂಗೆ ಕಲಿಯೋದು ಅನ್ನೋದಾದರೆ ತುಂಬ ಯೂಟ್ಯೂಬಲ್ಲೇ ಇದೆ. ನಿಮಗೆ ಯಾವ್ಯಾವ ಸ್ಕಿಲ್ಲು ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ. ನಾನು ಹೇಳೋಕ್ಕಾಗಲ್ಲ ನಿಮ್ಗೆ ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ. ಇವಾಗ ನಾನು BCom ಓದಿದ್ದೀನಿ,
ಸೆಕೆಂಡ್ ಪಿ ಯು ಸಿವರೆಗೂ ಕಾಮರ್ಸಲ್ಲೇ ಓದಿದ್ದು. ಆಮೇಲೆ BCom ಮಾಡಿದೆ. ನನ್ನ ಕೆಲಸಕ್ಕೆ ಹೋಗ್ತಿರೋ ಜಾಗದಲ್ಲೇ ಕೂಡ ನನಗೆ ಟ್ಯಾಲಿ ಎಲ್ಲ ಕಲ್ತ್ಕೊಂಡೆ. ಮತ್ತು ಅದ್ರ ಬಗ್ಗೆ ಎಲ್ಲ ಅಕೌಂಟ್ಸ್ ಬಗ್ಗೆ ಎಲ್ಲ ಫುಲ್ ಕಂಪ್ಲೀಟಾಗಿ ತಿಳ್ಕೊಂಡು ಟ್ಯಾಲಿ ಎಲ್ಲ ಮಾಡ್ತಾಯಿದ್ದೀನಿ. ಅದೇ ಥರ ನೀವು ನಿಮ್ಮ ಸ್ಕಿಲ್ ಬಗ್ಗೆ ನೀವೇನು ಓದಿದ್ದೀರಾ, ನಿಮ್ಗೇನು ಇಷ್ಟ ಇದೆ ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಮತ್ತು ಸ್ಕಿಲ್ನ ಕಲ್ತ್ಕೊಳ್ಳಿ. ಆವಾಗ ನಿಮ್ಗೊಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಏನು ಕೆಲಸ ಮಾಡಬೇಕು ಅಂತ ಒಂದು ಐಡಿಯಾ ಬರುತ್ತೆ. ಈಗಿನ ಟೈಮಲ್ಲಿ ನಿಮಗೆ ಗೊಂದಲ ಇರುತ್ತೆ. 22ರಿಂದ ಒಂದು 26 ವಯಸ್ಸು 28 ವಯಸ್ಸುವರೆಗೂ ನಾನು ಏನು ಕೆಲಸ ಮಾಡಬೇಕು ಅನ್ನೋ ಗೊಂದಲನೇ ಇರುತ್ತೆ. ಅದಕ್ಕೆ ಏನು ಮಾಡ್ಬಿಡ್ತಾರೆ, ಒಂದು 2 ವೀಲರ್ ತೊಗೊಂಡು ಡೆಲಿವರಿ ಜಾಬ್ ಮಾಡೋಣ, ಬೆಂಗಳೂರಲ್ಲಿ ಒಳ್ಳೆ ಅರ್ನಿಂಗ್ಸು 2,000 3,000 ಹಾಗೆಲ್ಲ ಅರ್ನಿಂಗ್ಸ್ ಮಾಡ್ತಾಯಿದ್ದಾರೆ, ನಾವು ಹೋಗಿ ಅರ್ನಿಂಗ್ಸ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಬಂದುಬಿಡ್ತೀರಾ. ಆ ಥರ ಯಾರೂ ಮಾಡೋಕ್ಕೋಗ್ಬೇಡಿ. ನಾನು 2 ಥರ ಹೇಳ್ತಾಯಿದ್ದೀನಿ ಅಂತ ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಪೋರ್ಟರಲ್ಲಿ ಯಾವ ಥರ ಜಾಯ್ನ್ ಆಗೋದು, ಕೆಲಸ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಟೇಕ್ ಕೇರ್.